ಥರ್ಡು ಸ್ಟೆಪ್ ಮುಗಿಸಿದ್ದೀನಿ ನಾನು. ದಟ್ ಈಸ್ ಫಸ್ಟು ಸ್ಟೆಪ್ ಯಾವುದಪ್ಪ ಅಂತಂದರೆ ದ ಇಯರ್ ಇನ್ ವಿಚ್ ದೇರ್ ಇಸ್ ನೋ ರಾಯಲ್ಟಿ, ಅದರದ್ದು ಅಕೌಂಟಿಂಗ್ ಪ್ರೊಸೆಸ್ ಹೇಳಿದ್ದೀನಿ ನಾನು. ನೆಕ್ಸ್ಟು ಸೆಕೆಂಡ್ ಒನ್, ಇನ್ ದಿ ಇಯರ್ ಇನ್ ವಿಚ್ ದಿ ರಾಯಲ್ಟಿ ಈಸ್ ಲೆಸ್ ದ್ಯಾನ್ ದಿ ಮಿನಿಮಮ್ ರೆಂಟ್, ಅದರದ್ದು ಅಕೌಂಟಿಂಗ್ ಎಂಟ್ರೀಸನ್ನು ಡಿಸ್ಕಸ್ ಮಾಡಿದ್ದೀವಿ. ನೆಕ್ಸ್ಟ್ ಮೂರನೇದು, ಇನ್ ದಿ ಇಯರ್ ಇನ್ ವಿಚ್ ದಿ ರಾಯಲ್ಟಿ ಈಸ್ ಈಕ್ವಲ್ ಟು ಮಿನಿಮಮ್ ರೆಂಟ್, ಅಂದರೆ ಮಿನಿಮಮ್ ರೆಂಟು ಮತ್ತು ರಾಯಲ್ಟಿ ಈಕ್ವಲ್ ಇದ್ದಾಗ ನಾವು ಹೇಗೆ ಜರ್ನಲ್ ಎಂಟ್ರೀಸನ್ನು ಮತ್ತು ಅಕೌಂಟಿಂಗ್ ಎಂಟ್ರೀಸನ್ನು ಪಾಸ್ ಮಾಡಬೇಕಂತ ಡಿಸ್ಕಸ್ ಮಾಡಿದ್ದೀನಿ. ಹೀಗಾಗಿ ನಾಲ್ಕನೇದು ನೋಡಿ, ಇನ್ ದಿ ಇಯರ್ ಇನ್ ವಿಚ್ ರಾಯಲ್ಟಿ ಈಸ್ ಈಕ್ವಲ್ ಟು ಮಿನಿಮಮ್ ರೆಂಟ್ ಈಕ್ವಲ್ ಇದ್ದಾಗ ನಾವು ಸಿಂಪಲ್ ಎಂಟ್ರಿ. ಹಾಗೆಯೇ ಈಗ ಇನ್ನು ಮುಂದೆ ಈಗ ಇನ್ ರಾಯಲ್ಟಿ ಮಿನಿಮಮ್ ರೆಂಟಿಗಿಂತ ಜಾಸ್ತಿ ಇದ್ದರೆ ಮಿನಿಮಮ್ ರೆಂಟ್ ಕ್ವಶನ್ ಬರಲ್ಲ, ಅಲ್ಲಿ ರಾಯಲ್ಟಿ ಮತ್ತು ರಿಕ್ರೂಟ್ಮೆಂಟ್ ಹಾಗೆ ಮಾಡ್ಕೊಂಡು ಹೋಗ್ತೀವಿ ನಾವು. ರೈಟ್, ನೋಡ್ತೀವಿ ನೋಡಿ. ಫೋರ್ತ್ ಒನ್, ಡಿ, ಇನ್ ದಿ ಇಯರ್ ಇನ್ ವಿಚ್ ದಿ ರಾಯಲ್ಟಿ ಈಸ್ ಮೋರ್ ದ್ಯಾನ್ ದಿ ಮಿನಿಮಮ್ ರೆಂಟ್ ಆ್ಯಂಡ್ ದಿ ಎಂಟೈರ್ ಅಮೌಂಟ್ ಆಫ್ ಸರ್ಪ್ಲಸ್ ರಾಯಲ್ಟಿ ಈಸ್ ಯೂಸ್ಡ್ ಫಾರ್ ರಿಕ್ರೂಟ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್ಸ್. ಅಂದರೆ ಈ ಸಪೋಸ್ ನಾನು ಹೇಳಿದಲ್ಲ, ಮಿನಿಮಮ್ ರೆಂಟು 10,000 ರೂಪಾಯಿ ತೊಗೊಳ್ತೀವಿ. ನೆಕ್ಸ್ಟು ಲಾಸ್ಟ್ ಕಾನ್ಸೆಪ್ಟಲ್ಲಿ ಮಿನಿಮಮ್ ರೆಂಟ್ 10,000 ರೂಪಾಯಿ ಇತ್ತು, ರಾಯಲ್ಟಿನೂ 10,000 ರೂಪಾಯಿ ಇತ್ತು, ಅದಕ್ಕೆ ಈಕ್ವಲ್ ಇತ್ತು, ನಾವು ಎಂಟ್ರಿ ಪಾಸ್ ಮಾಡ್ಕೊಂಡ್ವಿ. ಈಗ ಮಿನಿಮಮ್ ರೆಂಟು 10,000 ರೂಪಾಯಿ ಇರುತ್ತೆ, ರಾಯಲ್ಟಿ ಸಪೋಸ್ 15,000 ರೂಪಾಯಿ ಬಂತು ಅಂದ್ಕೊಳ್ಳಿ. ಹಾಗೇನಾಗುತ್ತೆ, ದಟ್ ಈಸ್ ರಾಯಲ್ಟಿ ಈಸ್ ಮೋರ್ ದ್ಯಾನ್ ದಿ ಮಿನಿಮಮ್ ರೆಂಟ್. ಓಕೆನಾ? ಅಲ್ಲಿಗೆ ಸರ್ಪ್ಲಸ್ ರಾಯಲ್ಟೀಸ್ ಬಂತು 5,000, ನಮ್ಮ ಎಕ್ಸಾಂಪಲ್ ಪ್ರಕಾರ 5,000 ಬಂತು. ಆ 5,000 ನಾವೇನು ಮಾಡ್ತೀವಪ್ಪ ಅಂದರೆ ರಿಕ್ರೂಟ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್ಸ್ ನಾವು ಯೂಸ್ ಮಾಡ್ಕೊಬಹುದು. ಓಕೆನಾ? ಅದು ಈ ಇಯರಲ್ಲಿ ಬರ್ತದೆ. ನೋಡಿ ನೋಡಿ, ಇನ್ ದಿ ಇಯರ್ ಇನ್ ವಿಚ್ ದಿ ರಾಯಲ್ಟಿ ಈಸ್ ಮೋರ್ ದ್ಯಾನ್ ದಿ ಮಿನಿಮಮ್ ರೆಂಟ್ ಆ್ಯಂಡ್ ದಿ ಎಂಟೈರ್ ಅಮೌಂಟ್ ಆಫ್ ಸರ್ಪ್ಲಸ್ ರಾಯಲ್ಟಿ ಈಸ್ ಯೂಸ್ಡ್ ಫಾರ್ ರಿಕ್ರೂಟ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್ಸ್ ಅನ್ನು ರಿಕ್ರೂಟ್ ಮಾಡ್ಕೊಬೋದು. ಎಂಟೈರ್ ಅಮೌಂಟ್, ಈಗ 5,000 ರೂಪಾಯಿ ಇದೆ, 5,000 ರೂಪಾಯಿ ಸರ್ಪ್ಲಸ್ ರಾಯಲ್ಟಿ, ಎಂಟೈರ್ ಅಮೌಂಟನ್ನು ರಿಕ್ರೂಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಆವಾಗ ನಾವು ಏನು ಜರ್ನಲ್ ಎಂಟ್ರಿ ಪಾಸ್ ಮಾಡ್ತೀವಿ, ಅಲ್ಲ ಒಂದು ಎಕ್ಸ್ಟ್ರಾ ಬರುತ್ತೆ ಅಷ್ಟೇ, ಇಲ್ಲ ಮಾಮೂಲಿ ಆ್ಯಸ್ ಯೂಶುವಲ್ ಸೇಮ್ ಎಂಟ್ರಿ ಪಾಸ್ ಮಾಡ್ತೀವಿ. ಫಸ್ಟ್ ಒನ್ ನೋಡಿ, ಬಂದಿರೋದು ಫಾರ್ ರೆಕಾರ್ಡಿಂಗ್ ದಿ ರಾಯಲ್ಟಿ ಅಮೌಂಟ್ ಪೇಯಬಲ್ ಟು ದಿ ಲೆಸ್ಸರ್ ಆ್ಯಂಡ್ ಶಾರ್ಟ್ ವರ್ಕಿಂಗ್ಸ್ ರಿಕ್ಯೂಪ್. ಈಗ ಸರ್ಪ್ಲಸ್ ರಾಯಲ್ಟಿ ಇದೆಯಲ್ಲ 5,000 ರೂಪಾಯಿ ನಾವು ರಿಕ್ಯೂಪ್ ಮಾಡ್ಕೊಬೋದು, ಅಂದರೆ ವಾಪಸ್ ತೊಗೊಬೋದು, ರಿಕವರಿ ಮಾಡ್ಕೊಬೋದು. ಆ ಮಾಡ್ಕೊಳೋದಕ್ಕೆ ಒಂದು ಎಂಟ್ರಿ ಪಾಸ್ ಮಾಡ್ತೀವಿ. ದಟ್ ಇಸ್ ಕಾಲ್ಡ್ ಆಸ್ ಒಂದು ರಾಯಲ್ಟಿ ಡ್ಯೂ ಎಂಟ್ರಿ ಆ್ಯಂಡ್ ರಿಕ್ರೂಟ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್ಸ್. ಅದು ರಿಕ್ಯೂಪ್ ಮಾಡ್ಕೊಳೋದಕ್ಕೆ ಒಂದು ಎಂಟ್ರಿ ಪಾಸ್ ಮಾಡ್ತೀವಿ. ದಟ್ ಇಸ್ ಕಾಲ್ಡ್ ಎಷ್ಟು ಅಮೌಂಟ್ ರಾಯಲ್ಟಿ ಬಂತು, ದಟ್ ಈಸ್ ರಾಯಲ್ಟಿ ಅಕೌಂಟ್ ಡೇಟಾ, ದಟ್ ಇಸ್ ಲಾಸ್. ಓಕೆ, ಟು ಲೆಸ್ಸರ್ ಅಕೌಂಟ್, ಟು ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್. ನೋಡಿ, ರಾಯಲ್ಟಿ ಎಷ್ಟು 15,000 ಬಂತಿಲ್ಲ ನಮ್ಮ ಎಕ್ಸಾಮ್ ಪ್ರಕಾರ 15,000 ರೂಪಾಯಿ. ಲೆಸ್ಸರ್ಗೆ ಎಷ್ಟು ಕೊಡ್ತೀವಿ ನಾವು, ಮಿನಿಮಮ್ ರೆಂಟ್ ಎಷ್ಟಿದೆ ಅಷ್ಟೇ ಕೊಡ್ತೀವಿ, 10,000 ರೂಪಾಯಿ ಕೊಡ್ತೀವಿ. ಈಗೇನು 5,000 ರೂಪಾಯಿ ನಾವು ಶಾರ್ಟ್ ವರ್ಕಿಂಗ್ಸನ್ನು ರಿಕವರಿ ಮಾಡ್ಕೊತೀವಿ. ಓಕೆನಾ? ದಟ್ ಈಸ್ ರಾಯಲ್ಟಿ ಅಕೌಂಟ್ ಡೇಟಾ ಟು ಲೆಸ್ಸರ್ ಅಕೌಂಟ್ ಟು ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್. ಓಕೆನಾ? ಫಸ್ಟು ರಾಯಲ್ಟಿ ಡ್ಯೂ ಎಂಟ್ರಿ ಪಾಸ್ ಮಾಡ್ತೀವಿ ಮತ್ತು ರಿಕವರಿ ಆಫ್ ಶಾರ್ಟ್ ವರ್ಕಿಂಗ್ಸನ್ನು ಮಾಡ್ಕೊಳೋದಕ್ಕೆ ಈ ಎಂಟ್ರಿ ಪಾಸ್ ಮಾಡ್ತೀವಿ. ನೆಕ್ಸ್ಟು ಅಗೈನ್ ಡ್ಯೂ ಎಂಟ್ರಿ ಪಾಸ್ ಮಾಡಿದ್ಮೇಲೆ ಲೆಸ್ಸರ್ಗೆ ಅಮೌಂಟ್, ಇಲ್ಲಿ ಮಿನಿಮಮ್ ರೆಂಟ್ ಬರಲ್ಲ, ಯಾಕಂದರೆ ಮಿನಿಮಮ್ ರೆಂಟ್ಗಿನ್ನ ರಾಯಲ್ಟಿ ಜಾಸ್ತಿ ಇದೆ. ಹಾಗಾಗಿ ಆಗಿದ್ದಾಗ ಮಿನಿಮಮ್ ರೆಂಟ್ ಕ್ವಶನ್ ಬರಲ್ಲ. ಮಿನಿಮಮ್ ರೆಂಟ್ ಕ್ವಶನ್ ಯಾವಾಗ ಬರ್ತದೆ, ಮಿನಿಮಮ್ ರೆಂಟ್ ಜಾಸ್ತಿ ಇದ್ದು ರಾಯಲ್ಟಿ ಕಡಿಮೆ ಇದ್ದಾಗ ಮಿನಿಮಮ್ ರೆಂಟ್ ಕ್ವಶನ್ ಬರುತ್ತೆ. ರಾಯಲ್ಟಿ ಜಾಸ್ತಿ ಇದ್ದು ಮಿನಿಮಮ್ ರೆಂಟ್ ಕಡಿಮೆ ಇದ್ದಾಗ ನೋ ಕ್ವಶನ್ ಆಫ್ ಮಿನಿಮಮ್ ರೆಂಟ್. ಓಕೆನಾ? ನೆಕ್ಸ್ಟ್ ಈಗ ಫಾರ್ ದಿ ಪೇಮೆಂಟ್ ಆಫ್ ಕ್ಯಾಶ್ ಟು ದಿ ಲೆಸ್ಸರ್. ನೋಡಿ, ಇವೆಲ್ಲ ಎಂಟ್ರೀಸು ಸೇಮ್ ರಿಪೀಟ್ ಆಗ್ತಾ ಬರ್ತವೆ. ಲೆಸ್ಸರ್ ಕೊಡ್ತೀವಿ, ಏನು ಕೊಡ್ತೀವಿ, ಕ್ಯಾಶ್ ಕೊಡ್ತೀವಿ. ದೇ ವಿಲ್ ಬಿಕಮ್ ದಿ ರಿಸೀವರ್. ಏನು ಮಾಡ್ತೀವಿ, ಏನು ಎಂಟ್ರಿ ಪಾಸ್ ಮಾಡಿ ಲೆಸ್ಸರ್ ಅಕೌಂಟ್ ಡೇಟಾ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಓಕೆನಾ? ಮಾಮೂಲಿ ಈ ಎಂಟ್ರೀಸ್ ಎಲ್ಲ ರಿಪೀಟ್ ಆಗ್ತವೆ. ನೆಕ್ಸ್ಟ್ ಅಗೇನ್ ಫಾರ್ ದಿ ಟ್ರಾನ್ಸ್ಫರ್ ಆಫ್ ರಾಯಲ್ಟಿ, ಏನು ಅಮೌಂಟ್ ಆಫ್ ರಾಯಲ್ಟಿ ಪೂರ್ತಿ ಇದೆ, ಆ ಪೂರ್ತಿ ಅಮೌಂಟ್ ನಾವು ಮಾಡ್ತೀವಿ ಟ್ರಾನ್ಸ್ಫರ್ ಟು ಪಿ&ಎಲ್ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತೀವಿ. ಇಟ್ಸ್ ದ ಲಾಸ್ ಡೆಬಿಟೆಡ್ ಟು ಪಿ&ಎಲ್ ಅಕೌಂಟ್. ದಿ ಎಂಟ್ರೀಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೇಟಾ ಟು ರಾಯಲ್ಟಿ ಅಕೌಂಟ್. ಓಕೆನಾ? ಅದು ಮಾಮೂಲಿ ನಿಮ್ಗೆ ಗೊತ್ತಿರೋದು. ನೆಕ್ಸ್ಟ್ ಅಗೇನ್ ಇನ್ ಕೇಸ್ ಈ ಲಾಸ್ಟ್ ಎಂಟ್ರಿ ಬಂದರೂ ಬರುತ್ತೆ, ಬರ್ದೇನೆ ಇರುತ್ತೆ. ಇನ್ ಕೇಸ್ ಇರ್ರಿಕವರಬಲ್ ಶಾರ್ಟ್ ವರ್ಕಿಂಗ್ಸ್ ಇದ್ರೆ ಮಾತ್ರ ಬರುತ್ತೆ, ಅದಿಲ್ಲ ಅಂದರೆ ಆ ಎಂಟ್ರಿ ಪಾಸ್ ಮಾಡಲ್ಲ. 3 ಎಂಟ್ರಿ ಪಾಸ್ ಮಾಡ್ತೀವಿ. ಇನ್ ಕೇಸ್ ಇರ್ರಿಕವರಬಲ್ ಶಾರ್ಟ್ ವರ್ಕಿಂಗ್ಸ್ ಇಫ್ ಎನಿ ಇದ್ದರೆ ಅದನ್ನು ಸಹ ನಾವು ಇಟ್ಸ್ ಅ ಲಾಸ್ ಆಗುತ್ತೆ. ಲಾಸ್ ಮಸ್ಟ್ ಬಿ ಡೆಬಿಟೆಡ್ ಟು ಪಿ&ಎಲ್ ಅಕೌಂಟ್. ದಿ ಎಂಟ್ರೀಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೇಟಾ ಟು ಇರ್ರಿಕವರಬಲ್ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಮಾಡ್ತೀವಿ. ಬಟ್ ಇಲ್ಲಿ ರಾಯಲ್ಟಿ ಜಾಸ್ತಿ ಇರೋದ್ರಿಂದ ನಾವು ಶಾರ್ಟ್ ವರ್ಕಿಂಗ್ಸ್ ರಿಕವರಿ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ಆ ಕ್ವಶನ್ಸ್ ಬರಲ್ಲ. ಬಂದರೆ ನಾವು ಎಂಟ್ರಿ ಪಾಸ್, ಅದರ್ವೈಸ್ ನೋ ಎಂಟ್ರಿ ಹ್ಯಾಸ್ ಟು ಪಾಸ್. ಓಕೆನಾ? ಇದು 4ನೇ ಸ್ಟೆಪ್ಪು. ನೆಕ್ಸ್ಟ್ 5ನೇ ಸ್ಟೆಪ್ ಏನು ಹೇಳ್ತಾನೆ, ಸೇಮ್ ರಿಪೀಟ್ ಆಗ್ತಾ ಬರ್ತದೆ. ಇನ್ ದಿ ಇಯರ್ ಇನ್ ವಿಚ್ ದಿ ರಾಯಲ್ಟಿ ಈಸ್ ಮೋರ್ ದ್ಯಾನ್ ದಿ ಮಿನಿಮಮ್ ರೆಂಟ್ ಆ್ಯಂಡ್ ಓನ್ಲಿ ಪಾರ್ಟ್ ಆಫ್ ದಿ ಸರ್ಪ್ಲಸ್ ರಾಯಲ್ಟಿ ಈಸ್ ಯೂಸ್ಡ್ ಫಾರ್ ರಿಕ್ರೂಟ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್ಸರ್ಗೆ ಎಷ್ಟು ಸ್ವಲ್ಪ ಹಣ ಮಾತ್ರ ರಿಕವರಿ ಮಾಡಬೇಕಾಗುತ್ತೆ. ಸ್ವಲ್ಪ ಹಣ ಮಾತ್ರ ರಿಕವರಿ ಮಾಡಿಕೊಂಡು ರಿಮೈನಿಂಗ್ ರಾಯಲ್ಟಿ ನಾವು ಲೆಸ್ಸರ್ ಕೊಡಬೇಕಾಗುತ್ತೆ. ಓಕೆನಾ? ಈ ರೀತಿ ಬಂದಾಗ ಮಾಮೂಲಿ ಎಂಟ್ರಿ ಸೇಮ್ ಎಂಟ್ರಿ ಪಾಸ್ ಮಾಡ್ತೀವಿ. ದಟ್ ಈಸ್ ಫಾರ್ ರೆಕಾರ್ಡಿಂಗ್ ದಿ ರಾಯಲ್ಟಿ ಅಮೌಂಟ್ ಡ್ಯೂ ಟು ದಿ ಲೆಸ್ಸರ್ ಆ್ಯಂಡ್ ಶಾರ್ಟ್ ವರ್ಕಿಂಗ್ಸ್ ರಿಕ್ಯೂಪ್. ಮಾಮೂಲಿ ಸೇಮ್ ಎಂಟ್ರಿ, ರಾಯಲ್ಟಿ ಅಕೌಂಟ್ ಡೇಟಾ ಟು ಲೆಸ್ಸರ್ ಅಕೌಂಟ್ ಟು ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್. ಸೇಮ್ ಇವೆಲ್ಲ ಸೇಮ್ ಎಂಟ್ರಿ ಪಾಸ್ ಮಾಡ್ತೀವಿ ಈ ವರ್ಷದಲ್ಲೂ ಅಷ್ಟೇ. ದಟ್ ಈಸ್ ರಾಯಲ್ಟಿ ಅಕೌಂಟ್ ಡೇಟಾ ಟು ಲೆಸ್ಸರ್ ಅಕೌಂಟ್ ಆಸ್ ವೆಲ್ ಆಸ್ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್. ನೆಕ್ಸ್ಟು
ಎರಡನೇದು ಫಾರ್ ದಿ ಪೇಮೆಂಟ್ ಆಫ್ ಕ್ಯಾಶ್ ಟು ದಿ ಲೆಸ್ಸರ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್, ಕ್ಯಾಶ್ ಇಸ್ ಗೋಸ್ ಔಟ್, ಲೆಸ್ಸರ್ ವಿಲ್ ಕಮ್ ದಿ ರಿಸೀವರ್. ನೆಕ್ಸ್ಟ್ ಫಾರ್ ದಿ ಟ್ರಾನ್ಸ್ಫರ್ ಆಫ್ ರಾಯಲ್ಟಿ ಅಮೌಂಟ್ ಟು ದಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಅಗೈನ್ ಇಟ್ ಇಸ್ ಲಾಸ್ ಡೆಬಿಟೆಡ್ ಟು ಪೇ ಅಂಡ್ ಅಕೌಂಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೇಟಾ ಟು ರಾಯಲ್ಟಿ ಅಕೌಂಟ್. ಅಗೈನ್ ಇರ್ರಿಕವರಬಲ್ ಶಾರ್ಟ್ ಫಿಕ್ಕಿಂಗ್ಸ್ ಇರಲ್ಲ, ಹಾಗಾಗಿ ನೋ ಎಂಟ್ರಿ ಹ್ಯಾಸ್ ಬಿನ್ ಪಾಸ್, ಮೂರೇ ಎಂಟ್ರಿ ಪಾಸ್ ಮಾಡ್ತೀವಿ. ಓಕೆನಾ? ಓಕೆ, ಸೇಮ್ ಎಂಟ್ರಿ. ನೆಕ್ಸ್ಟ್ ಇಲ್ಲೂ ಅಷ್ಟೇ ಎಲ್ಲ ಎಂಟ್ರಿ ಸೇಮ್ ಪಾಸ್ ಮಾಡ್ತೀವಿ. ಇಲ್ಲಿ ನೋಡಿ, ಇಲ್ಲಿ ಲಾಸ್ಟಲ್ಲಿ in the year in which the royalty is more than the minimum rent but no surplus royalty is used for the recoupment of short fickings as there is no short fickings. ಯಾಕಂದ್ರೆ ಶಾರ್ಟ್ ಫಿಕ್ಕಿಂಗ್ಸ್ ಹಿಂದಿನ ವರ್ಷದಲ್ಲೇ ನಾವೆಲ್ಲ ಮುಗಿಸ್ಬಿಟ್ಟಿರ್ತೀವಿ, ರಿಕವರಿ ಎಲ್ಲ ಆಗ್ಬಿಟ್ಟಿದೆ, ಮತ್ತೆ ನೋ ಶಾರ್ಟ್ ಫಿಕ್ಕಿಂಗ್ಸ್ ಯಾವುದೂ ಇರಲ್ಲ. ಯಾವುದಿದ್ದಾಗ ನಾವೇನು ಮಾಡ್ತೀವಿ, ಎಂಟೈರ್ ಅಮೌಂಟ್ ಆಫ್ ರಾಯಲ್ಟಿ ಡ್ಯೂ ಎಂಟ್ರಿ ಪಾಸ್ ಮಾಡ್ತೀವಿ, ಅಮೌಂಟ್ ಪೇ ಮಾಡ್ತೀವಿ, ದಟ್ ರಾಯಲ್ಟಿ ಮಸ್ಟ್ ಬಿ ಟ್ರಾನ್ಸ್ಫರ್ ಟು ಪೇ ಅಂಡ್ ಅಕೌಂಟ್ ಟ್ರಾನ್ಸ್ಫರ್, ಮೂರೇ ಎಂಟ್ರಿ ಪಾಸ್ ಮಾಡ್ತೀವಿ. ಇದು ಇರ್ರಿಕವರಬಲ್ ಬರಲ್ಲ, ಬಟ್ ತಗೊಂಡಿದ್ದೀವಿ. ರೈಟ್ ಒನ್, ಫಸ್ಟ್ ಒನ್ ಫಾರ್ ರೆಕಾರ್ಡಿಂಗ್ ದಿ ರಾಯಲ್ಟಿ ಪೇಯಬಲ್ ಟು ದಿ ಲೆಸ್ಸಾರ್. ಮಾಮೂಲಿ ಎಂಟ್ರಿ ರಾಯಲ್ಟಿ ಅಮೌಂಟ್ ಏನಿದೆ ಪೂರ್ತಿ ಅಮೌಂಟ್ ನಾವು ಲೆಸ್ಸಾರ್ಗೆ ನಾವು ಡ್ಯೂ ಎಂಟ್ರಿ ಪಾಸ್ ಮಾಡ್ತೀವಿ. ಇಲ್ಲಿ ಲಾಸ್ ಆಗುತ್ತೆ ಯಾರಿಂದ, ಲೆಸ್ಸಾರಿಂದ. ದಿ ಎಂಟ್ರಿ ಇಸ್ ರಾಯಲ್ಟಿ ಅಕೌಂಟ್ ಡೇಟಾ ಟು ಲೆಸ್ಸಾರ್ ಅಕೌಂಟ್. ಓಕೆನಾ? ನೆಕ್ಸ್ಟು ಹಾಗಾಗಿ ಏನು ಪೇಮೆಂಟ್ ಮಾಡ್ತೀವಿ ಅವರಿಗೆ, ಪೇಮೆಂಟ್ ಮಾಡಿದಾಗ ರಿಸೀವರ್ ಆಗ್ತದೆ, ನಮ್ಮಿಂದ ಕ್ಯಾಶ್ ಇಸ್ ಗೋಸ್ ಔಟ್, ಏನು ಎಂಟ್ರಿ ಪಾಸ್ ಮಾಡ್ತೀರಾ, ಲೆಸ್ಸಾರ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್ ಆರ್ ಬ್ಯಾಂಕ್ ಅಕೌಂಟ್. ಅಗೈನ್ ದಿ ರಾಯಲ್ಟಿ ಅಮೌಂಟ್ ಟ್ರಾನ್ಸ್ಫರ್ ಟು ಪೇ ಅಂಡ್ ಅಕೌಂಟ್, ಇಟ್ ಇಸ್ ಲಾಸ್ ಡೆಬಿಟೆಡ್ ಟು ಪೇ ಅಂಡ್ ಅಕೌಂಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೇಟಾ ಟು ರಾಯಲ್ಟಿ ಅಕೌಂಟ್. ಇದು ಇರ್ರಿಕವರಬಲ್ ಶಾರ್ಟ್ ಫಿಕ್ಕಿಂಗ್ಸ್ ಬರಲ್ಲ, ಯಾಕಂದ್ರೆ ಈಗಾಗಲೇ ಇರ್ರಿಕವರ್ ಮುಗಿದೋಗಿರುತ್ತೆ, ಹಾಗಾಗಿ ಇಲ್ಲಿ ಬರಲ್ಲ. ಬಟ್ ಇದ್ದರೆ ಅಲ್ಲಿವರೆಗೂ ನಾವು ಆ ಇರ್ರಿಕವರಬಲ್ ಇದ್ದರೆ ನಾವೇನು ಮಾಡ್ತೀವಪ್ಪ ಅಂದರೆ ಅದನ್ನು ಟ್ರಾನ್ಸ್ಫರ್ ಮಾಡ್ತೀವಿ ಇಲ್ಲಿಗೆ ಪೇ ಅಂಡ್ ಅಕೌಂಟ್ಗೆ. ಮಾಮೂಲಿ ಎಂಟ್ರಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೇಟಾ ಟು ಇರ್ರಿಕವರಬಲ್ ಶಾರ್ಟ್ ಫಿಕ್ಕಿಂಗ್ಸ್ ಅಕೌಂಟ್ ಎಂಟ್ರಿ ಪಾಸ್ ಮಾಡ್ತೀವಿ. ಇಲ್ಲಿ ಆ ಕ್ವಶನ್ ಬರಲ್ಲ. ಓಕೆನಾ? ರಿಕವರಿ ಆಗೋಗ್ಬಿಡ್ತದೆ, ಹಾಗಾಗಿ ಕ್ವಶನ್ ಬರಲ್ಲ. ಈ ರೀತಿ ಬಂದಾಗ ಮೂರು ಎಂಟ್ರೀಸನ್ನು ಪಾಸ್ ಮಾಡ್ಕೊಳ್ತೀವಿ. ಇರ್ರಿಕವರಬಲ್ ಶಾರ್ಟ್ ಫಿಕ್ಕಿಂಗ್ಸ್ ಇಲ್ಲ ಅಂದರೆ ಮೂರು ಎಂಟ್ರಿ ಏನು, ರಾಯಲ್ಟಿ ಡ್ಯೂ ಎಂಟ್ರಿ ಪಾಸ್ ಮಾಡೋದು, ಅವರು ಪೇಮೆಂಟ್ ಮಾಡೋದು, ದಟ್ ಎಂಟೈರ್ ಅಮೌಂಟ್ ರಾಯಲ್ಟಿ ಟ್ರಾನ್ಸ್ಫರ್ ಟು ಪೇ ಅಂಡ್ ಅಕೌಂಟ್, ಮೂರು ಎಂಟ್ರಿ ಪಾಸ್ ಮಾಡ್ಕೊಳ್ತೀವಿ ಅಷ್ಟೇ. ಓಕೆನಾ? ಸೊ ಸಿಂಪಲ್. ಇಷ್ಟು ಅಕೌಂಟಿಂಗ್ ಎಂಟ್ರೀಸ್ ಇನ್ ದಿ ಬುಕ್ಸ್ ಆಫ್ ದಿ ಲೆಸ್ಸಿ. ಓಕೆನಾ? ರೈಟ್.